ಪ್ರಿಯ ವೀಕ್ಷಕರೇ, ನಮ್ಮ ಊರಿನವರಾದಂತಹ ಯೂಟ್ಯೂಬ್ ಮಾಮ ಹುಲಿಕಲ್ ಅಂದರೆ HNK ಹುಲಿಕಲ್ ಅವರು ನಮ್ಮ ಊರಿನ ಕಲ್ಯಾಣೋತ್ಸವದ ಕಾರ್ಯಕ್ರಮವನ್ನು ತೆಗೆದು ವಿಡಿಯೋ ಮೂಲಕ ಹಾಕಿದ್ದಾರೆ. ತಾವೆಲ್ಲ ನೋಡಿ ಆನಂದಿಸಿ. ಆನಂತರ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಕಸ್ತೂರಿ ರಂಗನ್ ಮತ್ತು ನರಸಿಂಹ ಅಯ್ಯಂಗಾರ್ ಮತ್ತು ಗ್ರಾಮಸ್ಥರಿಂದ. ಪ್ರಿಯ ವೀಕ್ಷಕರಿಗೆ ಯೂಟ್ಯೂಬ್ ಮಾಮ ಹುಲಿಕಲ್ ಮಾಡುವ ಅನಂತ ವಂದನೆಗಳು. ಇಂದಿನ ವಿಶೇಷವೇನೆಂದರೆ, ಇಲ್ಲಿ ಕಾಣಿಸ್ತಕ್ಕಂತಹ ದಂಪತಿಗಳ ಹೆಸರು ಸಾವಿತ್ರಿ HS ರಾಮಕುಮಾರ್. ಇವರು ಮೈಸೂರಿನಲ್ಲಿ ನೀವು ಬಸ್ ಸ್ಟ್ಯಾಂಡಿನಿಂದ ಅಥವಾ ಅರಮನೆಯಿಂದ ಬಂದಾಗ ರಾಮಸ್ವಾಮಿ ಡಬಲ್ ರೋಡ್ ಸಿಗ್ನಲ್ ಲೈಟ್ ಅಗ್ರಹಾರಕ್ಕೆ ಹೋಗುವ ಎಡಗಡೆಯಲ್ಲಿ ಇವರು ಬೇಕರಿಯನ್ನು ಇಟ್ಟಿದ್ದಾರೆ. ನಾವು 40 ವರ್ಷಗಳಿಂದ ಇವರ ಬೇಕರಿ ಪರಿಚಯ ತುಂಬ ಚೆನ್ನಾಗಿದೆ. ಇಲ್ಲಿ ಬಹಳ ಮುಖ್ಯವಾಗಿ ಹನಿ ಕೇಕ್ ಮತ್ತು ವೆಜಿಟೇಬಲ್ ಪಫ್ಸ್ ಎರಡು ಬಹಳ ಅದ್ಭುತವಾಗಿ ವ್ಯಾಪಾರವಾಗುತ್ತದೆ. ಇವರು ಬಹಳ ಒಳ್ಳೆಯ ಹೆಸರನ್ನು ಮೈಸೂರಿನಲ್ಲಿ ತೆಗೆದುಕೊಂಡಿದ್ದಾರೆ. ನೀವು ಒಮ್ಮೆ ಮೈಸೂರಿಗೆ ಹೋದಾಗ ಇವರ ಬೇಕರಿಗೆ ಭೇಟಿ ಕೊಟ್ಟು ಹನಿ ಕೇಕ್ ಮತ್ತು ಪಫ್ಸ್ ತೆಗೆದುಕೊಂಡು ನೀವು ಸವಿದು ಆನಂದಿಸಬಹುದು ಎಂದು ನಾವು ನಿಮಗೆ ಇಲ್ಲಿ ತಿಳಿಸುತ್ತೇವೆ. ಇವರು ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕು ಹುಲಿಕಲ್ ಗ್ರಾಮದ ದೇವಸ್ಥಾನದಲ್ಲಿ ಶ್ರೀ ಶ್ರೀನಿವಾಸರ ಕಲ್ಯಾಣೋತ್ಸವವನ್ನು ಬಂದು ನಡೆಸಿಕೊಟ್ಟಂತಹ ನಾವು ಒಂದು ಪುಟ್ಟ ವಿಡಿಯೋವನ್ನು ಹಾಕಿದ್ದೇವೆ. ತಾವೆಲ್ಲ ನೋಡಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವರ ಪರಿಚಯ ಕೆಲವರಿಗೆ ಇದೆ, ಕೆಲವರಿಗೆ ಇರುವುದಿಲ್ಲ. ಆದ್ದರಿಂದ ನಾವು ಈ ಪುಟ್ಟ ಪರಿಚಯವನ್ನು ಮಾಡಿಕೊಟ್ಟು ಇವರ ಕುಟುಂಬದವರು ಬೇಕರಿಯನ್ನು ನಡೆಸಿಕೊಂಡು ಹೋಗುತ್ತಾ ಇದ್ದಾರೆ. ಇವರ ಕುಟುಂಬದವರಿಗೆ ಭಗವಂತ ಆಯುಸ್ಸು, ಆರೋಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಎಂದು ನಾವು ಪ್ರಾರ್ಥಿಸುತ್ತೇವೆ. ಇವರ ಒಂದು ಕಲ್ಯಾಣೋತ್ಸವದ ಕಾರ್ಯಕ್ರಮಕ್ಕೆ ನಿವೃತ್ತ ಪೊಲೀಸ್ ಕಮಿಷನರ್ ಹಾಗೂ ದೇವಸ್ಥಾನದ ಕನ್ವೀನರ್ ವಿಜಯರಾಘವನ್ ಅವರು ಸಹ ಮುಖ್ಯ ಅತಿಥಿಗಳಾಗಿ ಬಂದು ಭಾಗವಹಿಸಿ ಆನಂದಪಟ್ಟ ಸನ್ನಿವೇಶವನ್ನು ನೀವು ನೋಡಿ.
सका स्वाहा शिवेव चक्षुषा स्वाहा अनुमतेन मन्यस्व देवसविनः प्रसूवा पृथिव्या सप्तदाम विस्वाहा मूढवस्य वांसुरे स्वाहा माणिदारयन् स्वाहा
परमपदग् स्वाहा विष्णोर्यत् परमं पदग् स्वाहा ओम नमो विष्णवे स्वाहा ॐ नमो विष्णवे स्वाहा ओम नमो नारायणाय स्वाहा ॐ नमो नारायणाय स्वाहा ओम नमो वेंकटेशाय स्वाहा ॐ नमो वेङ्कटेशाय स्वाहा ओम नमः श्रीनिवासाय स्वाहा ॐ नमः श्रीनिवासाय स्वाहा ओम नमो नारसिंहाय स्वाहा ॐ नमो नारसिंहाय स्वाहा ओम नमः सुदर्शनाय स्वाहा ॐ नमः सुदर्शनाय स्वाहा ओम नमो भगवते वासुदेवाय स्वाहा ॐ नमो भगवते वासुदेवाय स्वाहा ओम भुवः स्वाहा ॐ भुवः स्वाहा ओम ॐ भूर्भुवः स्वाहा ओम यदस्य इत्यादि वास्तुपदैत्यन्तं द्वादशस्पृष्टाकारः ओम यदस्य कर्मणोऽत्यरीरिचं यद्वान्योनमिहाकर्म्य अग्निस्तस्पृष्टकल्विद्वान् सर्वस्पृष्टकं सोगं करोतु स्वाहा अग्नये सुष्टकृते स्वाहा विश्वेभ्यो देवेभ्यो स्वाहा सर्वाभ्यो देवताभ्यो स्वाहा सर्वत्रैवाधिष्ठं सर्वत्रैवानाधिष्ठं दैवतमस्मै स्वाहा अग्नये सुष्टकृते स्वाहा वास्तुपते नमो चक्षुरदनं पुनरिन्दं सरस्वतीः वषडक्षिणेभ्यो स्वाहा देशजङ्गरिष्ठे स्वाहा विश्वत्यै स्वाहा आस्ताविदमध्यास्ताविदमजक्षुदमध्यनमो उक्तञ्च यज्ञे कर्मणो यच्छैरव्यक्तं कर्म आवृषक्ताङ्गदेन स्वाहा मनोज्योतिर्जुषदामाज्यं विच्छिन्नयकृतुम्बरमन्ददारो या इष्टां शकोनिकृतस्तदा सन्तदाम्यभिषाकृतेन स्वाहा अयाष्टाग्ने सर्वशक्तिश्च सत्यमिन्द्रमयावसि अयसा मनसा कृतो यथा अव्यमोहिषेयानो देहिवेशनि अनया उद्यानक्षमयामि सर्वं तृप्यन्तु देवा कृताङ्गतेन स्वाहा महि स्वाहा तेजो महिरे स्वाहा मृत्योर्मे वायु स्वाहा चक्षुर्मे वायु स्वाहा चित्तमे वायु स्वाहा प्राणान्मे वायु स्वाहा बुद्धिर्मे वायु स्वाहा
ವೆಂಕಟರಮಣ ಸ್ವಾಮಿಯವರ ದಿವ್ಯ ಆಲಯದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಸೇವಾಕರ್ತರ ಇಷ್ಟಾರ್ಥ ಸಿದ್ಧಿಗಾಗಿ ಸ್ವಾಮಿಯವರಿಗೆ ಇಂದು ಕಲ್ಯಾಣವಾಗಿದೆ. ಅಂತಹ ಕಲ್ಯಾಣೋತ್ಸವದ ಸಂದರ್ಭದಲ್ಲಿ ಪ್ರಸನ್ನ ವೆಂಕಟರಮಣ ಸ್ವಾಮಿಯವರ ದೇವಸ್ಥಾನದ ಸಮಿತಿಯ ವತಿಯಿಂದ ಇನ್ನೊಂದು ದೊಡ್ಡ ಸಂಕಲ್ಪವನ್ನು ಭಗವಂತ ಮಾಡಿಸಿದ್ದಾನೆ. ಆ ಸಂಕಲ್ಪ ತಮ್ಮೆಲ್ಲರ ಸಹಕಾರದೊಂದಿಗೆ ಆಗಬೇಕು. ತನು ಮನ ಧನ ಎಲ್ಲವೂ ಸಹ ಹೆಚ್ಚಾಗಿರಬೇಕು. ಹಾಗಾಗಿ ಈ ಒಂದು ಮಹತ್ ಕಾರ್ಯದ ವಿಶೇಷ ವಿಷಯ ಏನಪ್ಪಾ ಅಂತಂದ್ರೆ, ಇದೇ ದೇವಾಲಯದ ಆವರಣದಲ್ಲಿ ಕೇವಲ ಶ್ರೀನಿವಾಸ ಒಬ್ಬನೇ ಇದ್ರೆ ಸಾಲದು, ಅದೇ ರೀತಿಯಾಗಿ ದುಷ್ಟರನ್ನ ಶಿಕ್ಷಿಸೋದಕ್ಕೆ ದಶಾವತಾರಗಳಲ್ಲಿ ಒಂದಾಗಿರ್ತಕ್ಕಂತಹ ಪ್ರಹ್ಲಾದನನ್ನ ವಿದ್ವರಿಸಿದಂತಹ, ಹಿರಣ್ಯಕಶಿಪುವಿಗೆ ಮೋಕ್ಷವನ್ನು ಕೊಟ್ಟಂತಹ ಸ್ವಾಮಿ ನರನೂ ಅಲ್ಲ ಸಿಂಹವೂ ಅಲ್ಲ, ಎರಡೂ ರೂಪಗಳಿಂದ ಕೂಡಿರ್ತಕ್ಕಂತಹ ನರಸಿಂಹ ಶಾಂತ ರೀತಿಯಲ್ಲಿ ಲಕ್ಷ್ಮಿಯಿಂದ ಒಡಗೂಡಿ ಈ ಒಂದು ಆಲಯದ ಆವರಣದಲ್ಲಿ ನೆಲೆಸಬೇಕು ಅಂತಕ್ಕಂಥ ಒಂದು ಸಂಕಲ್ಪವನ್ನು ಮಾಡಿದ್ದಾನೆ. ಆ ಸಂಕಲ್ಪದಂತೆ ಇದೇ ಗರ್ಭಗೃಹದ ಹಿಂಭಾಗದಲ್ಲಿರ್ತಕ್ಕಂಥ ಆವರಣದಲ್ಲಿ ಸ್ವಾಮಿಯ ಒಂದು ಆಲಯವನ್ನು ನಿರ್ಮಾಣ ಮಾಡಬೇಕು ಅಂತ ಸಂಕಲ್ಪವಾಗಿದೆ. ಈಗಾಗಲೇ ಅದಕ್ಕೆ ಜಾಗವನ್ನೂ ಸಹ ನೋಡಾಗಿದೆ. ಆ ಹಿಂದುಗಡೆ ಇರತಕ್ಕಂಥ ಏನು ಒಂದು ಮನೆ ಅಥವಾ ಜಾಗ ಇದೆ, ಅದಕ್ಕೆ ಸೇರಿದ ಮನೆ ಸಂಪತ್ತೈಗಾರವರು ಸುಮಾರು 8 ಲಕ್ಷವನ್ನ ದಾನ ಮಾಡಿ ಆ ಒಂದು ಜಾಗವನ್ನ ಲಕ್ಷ್ಮೀ ನರಸಿಂಹನ ಸನ್ನಿಧಿಗಾಗಿ ತೆಗೆದುಕೊಟ್ಟಿದ್ದಾರೆ. ಅವರ ಕುಟುಂಬದವರಿಗೆ ಲಕ್ಷ್ಮೀ ನರಸಿಂಹಸ್ವಾಮಿ ಆಯುರಾರೋಗ್ಯ ಐಶ್ವರ್ಯಾದಿಗಳನ್ನು ಕರುಣಿಸಿ, ಹಾಗೆಯೇ ಆಲಯವನ್ನು ನಿರ್ಮಾಣ ಮಾಡತಕ್ಕಂಥದ್ದು, ಸ್ವಾಮಿಯ ಬಿಂಬವನ್ನು ಪ್ರತಿಷ್ಠೆ ಮಾಡಿಸ್ತಕ್ಕಂಥದ್ದು, ಆ ರೀತಿಯಾಗಿ ಮಾಡಿದಂಥವರಿಗೆ 7 ತಲೆಮಾರು ಆ ಭಗವಂತ ರಕ್ಷಣೆಯನ್ನು ಕೊಡ್ತಾನೆ ಇರತಕ್ಕಂಥ ಸಂದರ್ಭದಂತೆ ಆ ಸ್ವಾಮಿಯ ಕೃಪೆ ಎಲ್ಲರ ಮೇಲೆ ಇರಲಿ ಅಂತಕ್ಕಂಥ ನಿಟ್ಟಿನಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿಯವರ ಒಂದು ಆಲಯದ ನಿರ್ಮಾಣ, ನೂತನ ಲಕ್ಷ್ಮೀ ನರಸಿಂಹಸ್ವಾಮಿಯವರ ದಿವ್ಯ ಕಮನೀಯ ಸುಂದರ ವಿಗ್ರಹ ಅರ್ಚಾವತಾರ ರೂಪಿಯಾಗಿ ಬಿಂಬ ಪ್ರತಿಷ್ಠೆ ಆಗಬೇಕಾಗಿದೆ. ಹಾಗೆ ಕಲ್ಲಿನಿಂದ 13 ಮುಕ್ಕಾಲು ಮತ್ತು 13 ಮುಕ್ಕಾಲು ಆಯದಲ್ಲಿ ಆಲಯದ ನಿರ್ಮಾಣವಾಗಿ ವಿಮಾನ ಗೋಪುರ ನಿರ್ಮಾಣ, ಸಾಮಾನ್ಯವಾಗಿ 3 ಮುಕ್ಕಾಲು ಅಡಿಯ ಲಕ್ಷ್ಮೀ ನರಸಿಂಹಸ್ವಾಮಿಯವರ ಧ್ರುವ ಬಿಂಬ ಪ್ರತಿಷ್ಠಾಪನೆಯಾಗಬೇಕಾಗಿದೆ. ಈಗಾಗಲೇ ಅದಕ್ಕೆ ಸ್ಥಪತಿಯನ್ನ ತಿರುಪತಿಯಿಂದ ಅದೇ ರೀತಿಯಾಗಿ ಸ್ಥಪತಿಯನ್ನು ಸಹ ಕರ್ಕೊಂಡ್ಬಂದು ಆ ವಿಗ್ರಹವನ್ನು ಮಾಡತಕ್ಕಂಥ ಸಂಕಲ್ಪವನ್ನು ಮಾಡಿರ್ತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ಶಿಲೆಯನ್ನ ಸೆಲೆಕ್ಟ್ ಮಾಡಿ ಆ ಶಿಲಾ ವಿಗ್ರಹಕ್ಕಾಗಿ ಆ ಜಾಗದಲ್ಲಿ ಹೋಗಿ ಸ್ಥಪತಿಯವರು ನೋಡಿಕೊಂಡು ಬಂದಿದ್ದಾರೆ. ಅದಕ್ಕಾಗಿ ಈಗಾಗಲೇ 1 ಲಕ್ಷ ಅಡ್ವಾನ್ಸ್ ಅನ್ನು ಸಹ ಕೊಟ್ಟಾಗಿದೆ. ಇಷ್ಟೆಲ್ಲ ಕಾರ್ಯಗಳು ಅತ್ಯಂತ ಶೀಘ್ರವಾಗಿ ನಡೀತಾ ಇದೆ. ಇನ್ನು ಈ ಒಂದು ಆಲಯ ನಿರ್ಮಾಣ ಮತ್ತು ಪ್ರತಿಷ್ಠಾದಿ ಕಾರ್ಯಗಳಿಗೆ ಹಾಗೆ ಪಕ್ಕದಲ್ಲಿ ಒಂದು ಮಂಟಪವನ್ನು ಸಹ ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಸಂಕಲ್ಪವಾಗಿದೆ. ಎಲ್ಲವೂ ಸೇರಿ ಸುಮಾರು ಇವತ್ತಿನ ಕಾಲಕ್ಕೆ 60 ಲಕ್ಷ ರೂಪಾಯಿಗಳ ಒಂದು ಅಂದಾಜು ಆಗ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಭಗವದ್ ಭಕ್ತಾದಿಗಳು ಹೆಚ್ಚಿನ ರೀತಿಯಲ್ಲಿ ತನುಮನ ಧನವನ್ನು ಸಹಾಯ ಮಾಡಿ ಆಲಯ ನಿರ್ಮಾಣ ಮತ್ತು ಮಂಟಪ ನಿರ್ಮಾಣ ಕಾರ್ಯವನ್ನು ನಡೆಸಿಕೊಡ್ಬೇಕು ಅಂತ ಹೇಳಿ ದೇವಸ್ಥಾನದ ಪರವಾಗಿ ಸವಿನಯವಾಗಿ ವಿಜ್ಞಾಪಿಸುತ್ತಾ ಈ ಒಂದು ಮಹತ್ತರವಾಗಿರ್ತಕ್ಕಂಥ ಕಾರ್ಯ ಮುಂದಿನ ಉತ್ತರಾಯಣದ ಒಳಗಡೆ ಸ್ವಾಮಿ ಪ್ರತಿಷ್ಠೆ ಆಗೋಗ್ಬೇಕು ಅನ್ನತಕ್ಕಂಥ ರೀತಿಯಲ್ಲಿ ನಾವುಗಳೆಲ್ಲ ಸಂಕಲ್ಪವನ್ನು ಮಾಡೋಣ. ಶ್ರೀನಿವಾಸನ ಬಳಿ ಸಂಕಲ್ಪವನ್ನು ಮಾಡಿ ಲಕ್ಷ್ಮೀ ನರಸಿಂಹಸ್ವಾಮಿ ಅವರನ್ನು ಕರೆದುಕೊಂಡು ಬಂದು ಈ ಒಂದು ದಿವ್ಯ ಸನ್ನಿಧಿಯಲ್ಲಿ ಆಲಯ ಪ್ರದಕ್ಷಿಣೆ ಮಾಡತಕ್ಕಂಥ ಸಂದರ್ಭದಲ್ಲಿ ತಿರುಮಲ
ತಿರುಪತಿಯಲ್ಲಿ ಯಾವ ರೀತಿಯಾಗಿ ಶ್ರೀನಿವಾಸನ ದರ್ಶನ ಮಾಡಿದ ನಂತರ ಆಚಾರ್ಯರ ದರ್ಶನ, ಹಾಗೆಯೇ ಪಶ್ಚಿಮಾಭಿಮುಖವಾಗಿರ್ತಕ್ಕಂತಹ ಯೋಗ ನರಸಿಂಹನ ದರ್ಶನವನ್ನು ಹೇಗೆ ತಿರುಮಲದಲ್ಲಿ ಮಾಡ್ತೀವೋ ಅದೇ ರೀತಿಯಾಗಿ ಆಲಯದ ಆವರಣದಲ್ಲಿ ಪ್ರದಕ್ಷಿಣೆ ಮಾಡತಕ್ಕಂತಹ ಸಂದರ್ಭದಲ್ಲಿ ಆಳ್ವಾದ ಆಚಾರ್ಯರ ಆಂಡಾಳ್ ತಾಯಿಯ ದರ್ಶನವನ್ನು ಮಾಡಿ ಹಾಗೆಯೇ ಲಕ್ಷ್ಮೀ ನರಸಿಂಹನನ್ನ ದರ್ಶಿಸಿ ಆಲಯ ಪ್ರದಕ್ಷಿಣೆಯನ್ನು ಮಾಡತಕ್ಕಂತಹ ಒಂದು ಸೌಭಾಗ್ಯ ನಮಗೆಲ್ಲ ಸಿಕ್ಕಲಿದೆ. ಹಾಗಾಗಿ ಈ ಒಂದು ಮಹತ್ ಕಾರ್ಯಕ್ಕೆ ಮತ್ತೊಮ್ಮೆ ಮಗದೊಮ್ಮೆ ನಮ್ಮಲ್ಲಿ ವಿಜ್ಞಾಪಿಸುತ್ತಾ, ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರೆ, ವಿಶ್ವವಿಖ್ಯಾತವಾಗಿ ಇರತಕ್ಕಂತಹ ಹಲವು ದೇವಾಲಯಗಳಲ್ಲಿ ಪ್ರಧಾನವಾಗಿ ಅಹೋಬಿಲ ಅಂತಕ್ಕಂಥದ್ದು ಅತ್ಯಂತ ಸುಪ್ರಸಿದ್ಧ ಕ್ಷೇತ್ರ. ಆ ಅಹೋಬಿಲ ಕ್ಷೇತ್ರದಲ್ಲಿ ಇರ್ತಕ್ಕಂತಹ ನವನಾರಸಿಂಹರನ್ನ ನೋಡಬೇಕಾದ್ರೆ ನಾವು 7 ಜನ್ಮಗಳಲ್ಲಿ ಪುಣ್ಯ ಮಾಡಿರಬೇಕು, ಅತಿ ಹೆಚ್ಚು ಸಾಹಸವನ್ನು ಮಾಡಬೇಕು. ಯಾರೋ ಪುಣ್ಯ ಮಾಡಿರ್ತಕ್ಕಂಥ ಅವರಿಗೆ ಮಾತ್ರ ಅದು ಲಭ್ಯವಾಗುತ್ತೆ. ಅಂತಹ ನವನಾರಸಿಂಹರ ವಿಗ್ರಹವನ್ನ ಈ ಒಂದು ಆಲಯದಲ್ಲಿ ವಿಮಾನ ಗೋಪುರದಲ್ಲಿ ವಿಗ್ರಹವನ್ನು ಪ್ರತಿಷ್ಠೆ ಮಾಡಬೇಕು, ಶಿಲಾ ಬಿಂಬವನ್ನೇ ಅಲ್ಲಿ ವಿಗ್ರಹ ಮಾಡಿಸಿ ಪ್ರತಿಷ್ಠೆ ಮಾಡಬೇಕು ಅಂತಕ್ಕಂಥ ಸಂಕಲ್ಪದೊಂದಿಗೆ ಅದಕ್ಕೆ ಡ್ರಾಯಿಂಗ್ ಅನ್ನು ಸಹ ಮಾಡ್ತಾ ಇದೆ. ಸುಮಾರು ಒಂದೊಂದು ವಿಗ್ರಹಕ್ಕೆ 1,25,000ವರೆಗೂ ಸಹ ಆಗ್ತಾ ಇದೆ. ಆ ರೀತಿಯಾಗಿ 9 ವಿಗ್ರಹಗಳನ್ನು ಮಾಡಿಸ್ತಕ್ಕಂತಹ ನವಗ್ರಹಗಳ ರೀತಿಯಲ್ಲಿ ನರಸಿಂಹರನ್ನು ಪ್ರತಿಷ್ಠೆ ಮಾಡತಕ್ಕಂತಹ ಸೇವಾಕರ್ತರುಗಳಿಗೆ ಯಾವ ನರಸಿಂಹನ ಅನುಗ್ರಹ ಬೇಕೋ ಅಂತ ನರಸಿಂಹರನ್ನ ಭಕ್ತಾದಿಗಳು ಒಬ್ಬೊಬ್ಬರು ಸೇವೆಯನ್ನು ವಹಿಸಿಕೊಂಡು ನವನಾರಸಿಂಹರ ವಿಗ್ರಹವನ್ನು ಸಹ ಮಾಡಿಸಿಕೊಡ್ಬೋದು. ಹಾಗೆಯೇ ವಿಮಾನ ಗೋಪುರವನ್ನು ಕಟ್ಟಿಸ್ತಕ್ಕಂಥದ್ದು, ಗರ್ಭಗೃಹ ನಿರ್ಮಾಣ, ಹಾಗೆ ಸ್ವಾಮಿಯ ಪೀಠವನ್ನು ಮಾಡಿಸಿಕೊಡ್ತಕ್ಕಂಥದ್ದು, ಗರ್ಭಗೃಹದ ಬಾಗಿಲನ್ನು ಮಾಡಿಸಿಕೊಡ್ತಕ್ಕಂಥದ್ದು, ಲಕ್ಷ್ಮೀ ನರಸಿಂಹನಿಗೆ ಆಭರಣ ಕವಚಾದಿಗಳನ್ನು ಮಾಡಿಸ್ತಕ್ಕಂಥದ್ದು, ಹಾಗೆ ಪ್ರಭಾವಣೆಯನ್ನು ಮಾಡಿಸ್ತಕ್ಕಂಥದ್ದು. ಈ ರೀತಿಯಲ್ಲಿ ಬೇಕಾದಷ್ಟು ಸೇವೆಯನ್ನು ಮಾಡಿಸೋದಕ್ಕೆ ಮುಂದೆ ಅವಕಾಶವಿದೆ. ಪ್ರಧಾನವಾಗಿ ಈಗ ಆಗಬೇಕಾಗಿರ್ತಕ್ಕಂಥದ್ದು ಗರ್ಭಗೃಹ ನಿರ್ಮಾಣ, ವಿಮಾನ ಗೋಪುರ ನಿರ್ಮಾಣ, ನೂತನ ಗೃಹಬಿಂಬ ನಿರ್ಮಾಣ, ನವನಾರಸಿಂಹರ ಬಿಂಬ ನಿರ್ಮಾಣ, ಇಷ್ಟು ಪ್ರಧಾನವಾಗಿ ಆದರೆ ಆಮೇಲೆ ಸ್ವಾಮಿ ಇಲ್ಲಿಗೆ ಬಂದು ನೆಲೆಸ್ತಾನೆ. ಆನಂದದಲ್ಲಿ ಒಂದೊಂದಾಗಿ ಅವನಿಗೆ ಯಾರ ಹಸ್ತದಿಂದ ಯಾವ ಸೇವೆಯನ್ನು ಮಾಡಿಸ್ಕೋಬೇಕು ಅಂತಕ್ಕಂಥ ಯೋಗವು ಸಂಕಲ್ಪವೂ ಇರುತ್ತೆ. ಆ ನಿಟ್ಟಿನಲ್ಲಿ ಎಲ್ಲವೂ ಸಹ ಆಗುತ್ತೆ. ಇದಕ್ಕೆ ಭಕ್ತಾದಿಗಳು ಸಹಕರಿಸಬೇಕು ಅಂತ ಹೇಳಿ ವಿಜ್ಞಾಪಿಸುತ್ತಾ, ಈ ಒಂದು ಮಹತ್ ಕಾರ್ಯವನ್ನ ಸಾಹೇಬರು ನನಗೆ ಉಂಟಾಗಿದ್ದಾರೆ. ಹಾಗಾಗಿ ಪೂರ್ವ ಜನ್ಮದ ಸುಕೃತದಿಂದ ಲಕ್ಷ್ಮೀ ನರಸಿಂಹನ ಪ್ರತಿಷ್ಠೆ ಮಾಡತಕ್ಕಂಥ ಯೋಗ ನನಗಿದ್ರೆ ಖಂಡಿತವಾಗಿ ನಾನೇ ಒಂದು ಪ್ರತಿಷ್ಠೆಯನ್ನು ಮಾಡಿಸ್ತೀನಿ. ಅದಕ್ಕೆ ತಮ್ಮೆಲ್ಲರ ಒಂದು ಮಹದ ಆಶೀರ್ವಾದ ಇರಬೇಕು, ಆ ಸ್ವಾಮಿಯ ಆಶೀರ್ವಾದವೂ ಸಹ ಇರಬೇಕು. ಆ ಸೇವೆ ಮಾಡತಕ್ಕಂಥ ಭಾಗ್ಯ ನನಗೆ ಕರುಣಿಸಿ ಅಂತ ಹೇಳಿ ಸುವಿನಯವಾಗಿ ನಮ್ಮಲ್ಲಿ ವಿಜ್ಞಾಪಿಸುತ್ತಾ, ದೇವಸ್ಥಾನದ ವತಿಯಿಂದ ಈಗಾಗಲೇ ತಮಗೆಲ್ಲ ತಿಳಿಸಿರ್ತಕ್ಕಂಥ ನಿಟ್ಟಿನಲ್ಲಿ ಈ ಒಂದು ಲಕ್ಷ್ಮೀ ನರಸಿಂಹಸ್ವಾಮಿಯವರ ಸನ್ನಿಧಿಯ ನಿರ್ಮಾಣದ ಕಾರ್ಯಕ್ಕಾಗಿ ಒಂದು ಪಾಂಪ್ಲೆಟ್, ಒಂದು ಬ್ರೋಷರ್ ಅನ್ನು ಮಾಡಿಸಿ ಎಲ್ಲ ಕಡೆಯಲ್ಲೂ ಇವತ್ತಿನ ದಿವಸ ಪಾಂಪ್ಲೆಟ್ ಬ್ರೋಷರ್ ಮಾಡಿದ್ರೆ ಯಾರು ಓದೋದಿಲ್ಲ. ಟ್ವಿಟ್ಟರ್, ಫೇಸ್ಬುಕ್, ವಾಟ್ಸಪ್ಗಳೆಲ್ಲ ಹಾಕಿದ್ರೆ ಅತ್ಯಂತ ಫಾಸ್ಟ್ ಆಗಿ ಎಲ್ಲ ಕಡೆ ಪ್ರಚಾರ ಆಗುತ್ತೆ. ಅದರಿಂದ ದೇವಸ್ಥಾನಕ್ಕೆ ಫಂಡು ಹೆಚ್ಚಾಗಿ ಬರುತ್ತೆ. ನಿರ್ಮಾಣಕ್ಕೆ QR ಕೋಡ್ ಇತ್ಯಾದಿಗಳನ್ನ ದೇವಸ್ಥಾನ ನಿರ್ಮಾಣದ ಒಂದು QR ಕೋಡ್, ಬ್ಯಾಂಕ್ ಅಕೌಂಟ್ ಇತ್ಯಾದಿಗಳನ್ನ ಪಾಂಪ್ಲೆಟ್ ಅಲ್ಲಿ ಹಾಕಿದ್ರೆ ಆಟೋಮೆಟಿಕ್ ಆಗಿ ಸೇವಾಕರ್ತರು ಸೇವೆಯನ್ನು ಮಾಡಿಸ್ತಕ್ಕಂಥ ಭಕ್ತಾದಿಗಳು ಕಳಿಸ್ಕೊಡ್ತಾರೆ. ಇದು ತಕ್ಷಣ ಮಾಡಿದ್ರೆ ಇಮಿಡಿಯೇಟ್ ಆಗಿ ಕೆಲಸ ಶುರುವಾಗುತ್ತೆ. ಹಾಗಾಗಿ ಈ ಒಂದು ಕೆಲಸವನ್ನು ದೇವಸ್ಥಾನ ಸಮಿತಿಯವರು ಮಾಡಿ ದೇವಸ್ಥಾನದ ನಿರ್ಮಾಣಕ್ಕೆ ಬೇಕಾಗಿರ್ತಕ್ಕಂಥ ಪೂರ್ವಭಾವಿ ಸಿದ್ಧತೆಯನ್ನು ಮಾಡ್ಕೊಳ್ಳಿ. ಹಾಗೆ ಸ್ಥಪತಿಯವರು ಬೆಂಗಳೂರು ಮುಖಾಂತರವಾಗಿ ತಿರುಪತಿಯಿಂದ ಹೊರಟು ಬರ್ತಾ ಇದ್ದಾರೆ. ಇನ್ನೂ ಯಾರು ಬಂದಿಲ್ಲ ಅಂತ ಗೊತ್ತಿಲ್ಲ, ಫೋನ್ ಆಫ್ ಮಾಡಾಗಿದೆ. ಕಾಂಟ್ಯಾಕ್ಟ್ ಮಾಡ್ತೀನಿ. ಸ್ಥಪತಿಯವರು ಬಂದಾಗ ದೇವಸ್ಥಾನದ ಅಧಿಕಾರಿಗಳು, ಪದಾಧಿಕಾರಿಗಳು, ಮುಖ್ಯಸ್ಥರೆಲ್ಲ ಇದ್ದು ಏನೇನು ಸಮಸ್ಯೆಗಳಿದೆ, ಏನೇನು ಯಾವ ರೀತಿಯಾಗಿ ಆಲಯದ ನಿರ್ಮಾಣದ ಬಗ್ಗೆ ಏನೇನು ವಿಚಾರ ಮಾಡಬೇಕು ಅದೆಲ್ಲ ಮಾಡಿಕೊಂಡು ಆ ದೇವಸ್ಥಾನದ ನಿರ್ಮಾಣ ಕಾರ್ಯವನ್ನು ಸಹ ಅತ್ಯಂತ ಶೀಘ್ರವಾಗಿ ಮಾಡತಕ್ಕಂಥ ಒಳ್ಳೆಯ ಸ್ಥಪತಿ ನಮಗೆ ಸಿಕ್ಕಿದ್ದಾರೆ. ಹಾಗಾಗಿ ಆ ಸ್ಥಪತಿಗಳು ಬಂದ ನಂತರ ಆ ವಿಚಾರವನ್ನು ಮಾಡಿ ಆನಂತರ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಈಗ ಕಲ್ಯಾಣೋತ್ಸವದ ಅಂಗವಾಗಿ ಈಗ ಸ್ವಾಮಿಗೆ ವಿಶೇಷ ಉಪಕಾರಾದಿಗಳೆಲ್ಲ ಮುಕ್ತಾಯಗೊಂಡು ಸ್ವಾಮಿಗೆ ಅಕ್ಷತಾರೋಪಣ, ಮಹಾಮಂಗಳಾರತಿ, ಶಾಬ್ದಮನೆ, ತೀರ್ಥ ಪ್ರಸಾದ ವಿನಿಯೋಗ, ಸೇವಾಕರ್ತರಿಗೆ ಮತ್ತು ಆಶೀರ್ವಾದದೊಂದಿಗೆ ಈ ಒಂದು ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಹಾಗೆಯೇ ಸ್ವಾಮಿಗೆ, ಅಮ್ಮನವರಿಗೆ ನಮ್ಮ
ಅನುಷ್ಠಾನಪೂರ್ವಕವಾಗಿ ಓದಿಸ್ತಕ್ಕಂಥ ಪ್ರೆಸೆಂಟೇಷನ್ ಏರಿಯಾ ಮೂವಿ ಮಾಡ್ತಕ್ಕಂಥ ಅವರು ತಾವು ಇದ್ದಲ್ಲಿಗೆ ಬರ್ತಾರೆ, ಓದಿಸ್ಬೋದು. ಪೂಜಾ ಓಂ ನಮಃ ರಾಧಾ ಮೇಡಮ್ ಬನ್ನಿ, ರಾಜಿನ ಸಮರ್ಪಣೆ ಮಾಡಿ. समर्पयामि छत्रं समर्पयामि सामरे वीजयामि नृत्यं दर्शयामि गीतं श्रावयामि आन्दोलिकां समर्पयामि अश्वारोहणगदारोहणदतारोहण वेदपारायण सहस्रायोपचार देवोपचार भक्त्योपचार शक्त्योपचार इति षोडशोपचारपूजां समर्पयामि देवदेवत्वदेवतास्वारोह अखिलाण्डकोटिब्रह्माण्डनायकस्वामिन् पूर्णकारोगे सुरभ्यस्वामा
ಬ್ರಹ್ಮರುದ್ರರು ಇಂದ್ರಚಂದ್ರರು ಮುಕೋಟಿ ಸುರರು ಬಂದಿಹರು ಮನ್ಮಥ ಜನಕನ ಮದುವೆಯ ಮಾಡಲು ಲಕುಮಿ ಬಂದಳು ಬಕುಳೆಯು ಬಂದಿಹರು ಮನ್ಮಥ ಜನಕನ ಮದುವೆಯ ಮಾಡಲು ಲಕುಮಿ ಬಂದಳು ಬಕುಳೆಯು ಬಂದಿಹಳು ವೆಂಕಟೇಶ ಕಲ್ಯಾಣ ವಿಶ್ವದ ಕಲ್ಯಾಣ ಬನ್ನಿ ವೈಶಾಖ ದಶಮಿಯ ಕಲ್ಯಾಣ ನೋಡಿರಿ ವೈಭವ ಪೂರಿತ ಕಲ್ಯಾಣ ಬನ್ನಿ ವೈಶಾಖ ದಶಮಿಯ ಕಲ್ಯಾಣ ನೋಡಿರಿ ವೈಭವ ಪೂರಿತ ಕಲ್ಯಾಣ ಕಲ್ಯಾಣ ಲೋಕದ ಕಣ್ಮನ ಸೆಳೆಯುವ ಕಲ್ಯಾಣ ವೆಂಕಟೇಶ ಕಲ್ಯಾಣ ವಿಶ್ವದ ಕಲ್ಯಾಣ ಕಲ್ಯಾಣೋತ್ಸವ ಸೇವೆಯ ಮಾಡೋಣ ಶ್ರೀನಿವಾಸನ ಕಲ್ಯಾಣ ನೋಡೋಣ ಕಲ್ಯಾಣೋತ್ಸವ ಸೇವೆಯ ಮಾಡೋಣ ಶ್ರೀನಿವಾಸನ ಕಲ್ಯಾಣ ನೋಡೋಣ ಕಾಣಿಕೆ ಸಲ್ಲಿಸಿ ನಮಿಸೋಣ ಕಾಣಿಕೆ ಸಲ್ಲಿಸಿ ನಮಿಸೋಣ ಕೈವಲ್ಯ ಸುಖವನ್ನು ಪಡೆಯೋಣ ವೆಂಕಟೇಶ ಕಲ್ಯಾಣ ವಿಶ್ವದ ಕಲ್ಯಾಣ ಪದ್ಮಾವತಿಯ ಕಲ್ಯಾಣ ಭಾಗ್ಯದ ಕಲ್ಯಾಣ ನಿತ್ಯೋತ್ಸವದ ಕಲ್ಯಾಣ ನಿತ್ಯ ಕಲ್ಯಾಣ ಪದ್ಮಾವತಿಯ ಕಲ್ಯಾಣ ಭಾಗ್ಯದ ಕಲ್ಯಾಣ ವೆಂಕಟೇಶ ಕಲ್ಯಾಣ ವಿಶ್ವದ ಕಲ್ಯಾಣ ವಿಶ್ವದ ಕಲ್ಯಾಣ ವಿಶ್ವದ ಕಲ್ಯಾಣ
सर्वस्याप्त्यै सर्वस्य ಬೆಂಗಳೂರಾ ಬೆಂಗಳೂರು ಬೇರೆ ವಿಶೇಷನ ಬರೀರಾ ಯೂಟ್ಯೂಬ್ ಎಲ್ಲರಿಗೂ ಸಂಪತ್ತು ಮೂನಾರು ಫ್ಯಾಮಿಲಿ ಇನ್ನು ಉಮ್ಮಡೆ ನಿಜಂಗೆ ಕಾರ್ತಿಕರ ಕಲ್ಯಾಣ ಮಚ್ಚ ಒಂದು ಭಜನ जाते हैं